ಸಮಿತಿಯಿಂದ ಆಗ್ತಾ ಇದೆ, ಆಗ್ತಾರೆ ಏನು ಕಾರಣ ಇದು? ಅಲ್ಲಣ್ಣ, ಜನ ಎಲ್ಲ ಕಡೆ ನಮ್ಮನ್ನು ಪ್ರೀತಿಸ್ತಾರೆ. ಈಗ ಕುಮಾರಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಅವರು ಡೆಲ್ಲಿಗೆ ಹೋಗಿರ್ತಕ್ಕಂಥ ಒಂದಷ್ಟು ಒತ್ತಡದ ಹಿನ್ನೆಲೆಯಲ್ಲಿ ಕರೀತಾರೆ. ಅವರ ಅನುಪಸ್ಥಿತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ನೀವು ಬನ್ನಿ ಅಂತ ಕರೀತಾರೆ. ಬನ್ನಿ ಅಂತ ಕರೆದಾಗ ಅವ್ರ ಪ್ರೀತಿಗೆ ತಲೆಬಾಗಿ ಹೋಗ್ತೀವಿ. ಅದು ಬಿಟ್ಟರೆ ಬೇರೆ ಇನ್ನೇನು ಅದಕ್ಕೆ ಬೇರೆ ರೀತಿಯಾದಂಥ ಅರ್ಥಗಳು ಕಲ್ಪಿಸುವಂಥದ್ದು ಬೇಡ. ಅನೇಕ ಬಾರಿ ಹೇಳಿದ್ದೀನಿ, ನೋಡೋಣ ನನ್ನ ಹಣೆ ಬರ ಜನ ಅದು ಎಲ್ಲಿ ನಿರ್ಣಯ ಮಾಡ್ತಾರೋ ತೀರ್ಮಾನ ಮಾಡ್ತಾರೋ ಮಾಡ್ತಾರೆ. ಕಾರಣ ನನಗೆ ಪಾರ್ಟಿ ಮುಖ್ಯ, ನನಗೆ ಪಾರ್ಟಿ ಸಂಘಟನೆ. ಆಮೇಲೆ ನಾವೇನು ಅನ್ಕೊಂಡಿದ್ದೀವಿ ಮುಂದಿನ 28ರ ಚುನಾವಣೆಯಲ್ಲಿ ಒಂದು ಗಡಿಯನ್ನು ದಾಟಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಪಾಪ ಭಾಳ ಜನ ಸದನದಲ್ಲೂ ನಾವು ನೋಡಿದ್ದೀವಿ ಚರ್ಚೆಗಳು. 2004ರಲ್ಲಿ ಮಾನ್ಯ ದತ್ತಣ್ಣ ಸಾಹೇಬರು ನನ್ನ ಪಕ್ಕದಲ್ಲೇ ಕೂತಿದ್ದಾರೆ, ಹಿರಿಯಕರು. 58 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತ್ತು ಜನತಾದಳ ಪಕ್ಷ. ಭಾಳ ಜನ ಹೇಳ್ತಾರೆ ಎಲ್ಲಿದೆ ಜನತಾದಳ ಪಕ್ಷ 18-19 ಸ್ಥಾನ, ಮುಂದಕ್ಕೆ ಸಿಂಗಲ್ ಡಿಜಿಟ್ಗೆ ಬರುತ್ತೆ ಅಂತಕ್ಕಂಥದ್ದು ಭಾಳ ಅಪಹಾಸ್ಯವನ್ನು ಕೂಡ ಮಾಡ್ತಕ್ಕಂಥದ್ದನ್ನ ಸದನದ ಒಳಗಡೆ ನೋಡಿದ್ದೀವಿ, ಎಲ್ಲ ರೆಕಾರ್ಡಿಂಗ್ಸಲ್ಲಿದೆ. ಹಾಗಾಗಿ ನಮ್ಮೆಲ್ರಿಗೂ ಒಂದು ಛಲ ಇದೆ, ನಮ್ಮೆಲ್ರಿಗೂ ಒಂದು ಹೋರಾಟದ ಕಿಚ್ಚಿದೆ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಂದ ಬಂದಿರತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ. ಹಾಗಾಗಿ ಪಕ್ಷ ಕಟ್ಟಿ ತೋರಿಸ್ತೇವೆ. 28ಕ್ಕೆ ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದಿಂದ NDA ಮಿತ್ರಕೂಟದ ಸರ್ಕಾರ ಸ್ಥಾಪನೆ ಮಾಡ್ತೇವೆ. ರಾಮನಗರ ಈಗಲೂ ಕೂಡ ರಾಮನಗರದ ತಂಡೆ ಬಂದಿತ್ತು, ಅದಕ್ಕೆ ಲೇಟ್ ಆಯ್ತು ಬರೋಕ್ಕೆ. ನಿರಂತರವಾಗಿ ಅಣ್ಣ, ಈಗ ನನ್ನ ಸ್ಪರ್ಧೆ ಎಲ್ಲಿ ಆಗಬೇಕು ಅಂತಕ್ಕಂಥದ್ದು ಅವತ್ತಿಗೆ ತೀರ್ಮಾನ ಮಾಡೋಣ. ನನಗೆ ಹಿಂದೆ 23ರಲ್ಲಿ ಒಂದು ಮಾತು ಹೇಳ್ತೀನಿ. 23ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ಸ್ಪರ್ಧೆ ಮಾಡಿದೆ. 24ರ ಲೋಕಸಭಾ ಚುನಾವಣೆ ಗಡಿಯಲ್ಲಿ ಒಂದು ಅಂಬೇಡ್ಕರ್ ಭವನದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಕಾರ್ಯಕರ್ತರ ಸಭೆ ಕೂಗುದು. ಆಗ ಹೆಚ್ಚು ಕಮ್ಮಿ ನನಗೆ ನಮ್ಮ ಕಾರ್ಯಕರ್ತರು ಯಾವ ಮಟ್ಟಕ್ಕೆ ನನ್ನ ಮೇಲೆ ಪ್ರೆಷರ್ ಹಾಕಿದ್ರು ಅಂತಕ್ಕಂಥದ್ದು ಬಹುಶಃ ಇಡೀ ರಾಜ್ಯದ ಜನತೆ ನೋಡಿದೆ. 19ರಲ್ಲಿ ನಡೆದಂಥ ಚುನಾವಣೆ, ಆ ಚುನಾವಣೆ ನಡೆದಿದ್ದ ರೀತಿ ನೀತಿಗಳು ತಾವೆಲ್ಲ ನೋಡಿದ್ದೀರಿ. ಅದ್ರ ಬಗ್ಗೆ ನಾನು ಮತ್ತೆ ಪುನರ್ರಚಿಸ್ಲಿಕ್ಕೆ ಹೋಗಲ್ಲ. ಇದೆಲ್ಲ ನೋಡಿದಾಗ ಎಲ್ಲೋ ನಿಮಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ. ನೀವು ಲೋಕಸಭೆಗೆ ಬಂದು ಮಂಡ್ಯದಿಂದ ನಿಂತ್ಕೊಂಡ್ರೆ ಜಿಲ್ಲೆಯ ಜನ ನಿಮಗೆ ಆಶೀರ್ವಾದ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದಾರೆ. ಯಾಕೆ ಇಂಥ ಸಂದರ್ಭದಲ್ಲಿ ನೀವು ಹಿಂಸರಿತಾ ಇದ್ದೀರಲ್ಲ ಅಂತಕ್ಕಂಥ ಪ್ರಶ್ನೆಗಳು ನಮ್ಮ ಕಾರ್ಯಕರ್ತರು ಕೇಳಿದಾಗ ನಾನು ಒಂದೇ ಮಾತು ಹೇಳಿದೆ. ಈಗ ಇತ್ತೀಚೆಗೆ 1 ವರ್ಷದಿಂದ ನಡೆದಂಥ ವಿಧಾನಸಭಾ ಚುನಾವಣೆ 19ರಲ್ಲಿ ನಿಂತಿದ್ದೆ, 23ರಲ್ಲಿ ನಿಂತೆ, ಮತ್ತೆ 24ಕ್ಕೆ ಬಂದು ನಿಂತು ಒಂದ್ಸಲಿ MLAಗೆ ಬರೋದು, ಒಂದ್ಸಲಿ MPಗೆ ಹೋಗೋದು, ಒಂದ್ಸಲಿ ಕ್ಷೇತ್ರ ಬದಲಾವಣೆ ಮಾಡೋದು, ಇದು ನನಗೆ ಯಾಕೋ ಮನಸ್ಸಿಗೆ ಸರಿ ಅನ್ಸೋದಿಲ್ಲ. ದಯಮಾಡಿ ಬೇರೆ ಯಾರನ್ನಾರು ಆಲ್ಟರ್ನೇಟಿವ್ ಇದಕ್ಕೆ ನೀವು ಕ್ಯಾಂಡಿಡೇಟ್ನ ಗುರುತಿಸ್ಕೊಳ್ಳಿ ಅಂದಾಗ ಅಲ್ಲಿ ಜಿಲ್ಲೆಯ ಒಂದು 3-4 ಜನ ಹಿರಿಯ ನಾಯಕರುಗಳ ಹೆಸರು ಕೂಡ ಬಂತು. ಬಟ್ ಅಂತಿಮವಾಗಿ ಆ ಭಗವಂತನ ನಿರ್ಣಯಗಳು, ಜನರ ತೀರ್ಮಾನ. ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಸ್ವಾಭಾವಿಕವಾಗಿ ಅಣ್ಣ, ಈ ಪಕ್ಷ ನಿಂತಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದ ಮೇಲೆ. ಜನತಾದಳ ಪಕ್ಷ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಮತ ಕೇಳ್ತಕ್ಕಂಥದ್ದು ಕುಮಾರಣ್ಣ ಅವರ ನಾಯಕತ್ವದ ಅಡಿ. ಹಾಗಾಗಿ ಎಲ್ಲರಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಲ್ಲಿ, ಮುಖಂಡರಲ್ಲಿ, ನಾಯಕರುಗಳಲ್ಲಿ, ಜೊತೆಯಲ್ಲಿ ಜನರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಕೇಡರ್ನ ಹೊರತುಪಡಿಸಿಯೂ ಕೂಡ ಈಗ ತಾವು ಹೇಳ್ತಾ ಇದ್ರಿ, ನಾನು ಅನೇಕ ಕ್ಷೇತ್ರಗಳು ರಾಜ್ಯಾದ್ಯಂತ ಸಂಚಾರ ಮಾಡಿ ಬಂದಿದ್ದೇನೆ. ಈಗ ಇನ್ನೂ ಏನು ಚುನಾವಣೆ ಕಾವು ಏರಿಲ್ಲ. ಈಗಲೂ ಕೂಡ ಜನ ಹೇಳ್ತಕ್ಕಂಥದ್ದು ಇತ್ತೀಚೆಗೆ ಕಳೆದ 3 ವರ್ಷದ ಕಾಂಗ್ರೆಸ್ನ ಆಡಳಿತ ವೈಖರಿಯನ್ನು ನೋಡಿ ಜನ ಎಲ್ಲೋ ಒಂದು ಕಡೆ ಕುಮಾರಣ್ಣ ಅವರ 20 ತಿಂಗಳು 14 ತಿಂಗಳು ಆಡಳಿತವನ್ನು ಇವತ್ತಿಗೂ ಕೂಡ ಹೃದಯದಿಂದ ಹೊರಗಡೆ ಹಾಕಿಲ್ಲ, ಸ್ಮರಿಸ್ಕೊಳ್ತಾ ಇದ್ದಾರೆ. ಅಂಥ ಒಬ್ಬರು ನಾಯಕರು ಇಂಥ ಒಂದು ಸಂಪತ್ಭರಿತವಾದಂಥ ನಾಡಿನಲ್ಲಿ ಎಲ್ಲ ಮುಂದಿನ ದಿನಗಳಲ್ಲಿ ಏನಾದ್ರು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ರೆ ಜನಸಾಮಾನ್ಯರಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಭಾವನೆ ಕೇಳಿದ್ದೀವಿ. ಆದರೆ ನಾವು NDAಲ್ಲಿದ್ದೀವಿ ಇವತ್ತು. ಅಲ್ಟಿಮೇಟ್ಲಿ ಆಲ್ ಐ ಹ್ಯಾವ್ ಟು ಟೆಲ್ ಇಸ್ ವಿ ಆರ್ ಅಲಯನ್ಸ್ ಪಾರ್ಟ್ನರ್ ಆಫ್ BJP. ಸೊ ಯಾವುದೇ ತೀರ್ಮಾನ ನಿರ್ಣಯ ಬಂದು ನಾವು ಏಕಾಏಕಿ ನಮ್ಮ ಮನಸ್ಸು ಇಚ್ಛೆ ತಗೊಳ್ಳೋಕ್ಕಾಗೋದಿಲ್ಲ. ಇದು BJPಯ ಹೈಕಮಾಂಡು ಆ ಸೂಕ್ತ ಸಮಯದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವವನ್ನು ಯಾವ ರೀತಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಅವರ ಅನುಭವವನ್ನು ಇವತ್ತು ಕೇಂದ್ರದ ಮಂತ್ರಿಗಳಾಗಿ ಮಾಡಿ ಇವತ್ತು ಇತ್ತೀಚೆಗೆ ನೀವು ನೋಡಿದ್ರಿ ಆಂಧ್ರದಲ್ಲಿ ನಮ್ಮ ರಾಯಚೂರಲ್ಲಿ
ಏನೊಂದು ಕಾರ್ಯಕ್ರಮ ಇತ್ತು. ಅಲ್ಲಿ ಆಂಧ್ರದ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಗಳ ಮಗ ನಾರಾ ಲೋಕೇಶ್ ಜಿ ಅವರು ಬಂದಿದ್ದರು, ಮಂತ್ರಿಗಳು. ಅವ್ರು ಬಂದಾಗ ಒಂದೇ ಮಾತು ಹೇಳಿದ್ರು, ಅಲ್ಲಿ ನಮ್ಮ ವೈಜಾಗ್ನ ಸ್ಟೀಲ್ ಪ್ಲಾಂಟ್ ಬಗ್ಗೆ ಇರ್ಬೋದು ಅಥವಾ ಆ ಭಾಗದಲ್ಲಿ ಏನು ಒಂದು 30,000 ಕುಟುಂಬಗಳು ಅನೇಕ ವರ್ಷಗಳಿಂದ ಆ ಸ್ಟೀಲ್ ಪ್ಲಾಂಟು ಸಂಪೂರ್ಣವಾಗಿ ನೆಲ ಕುಸಿದೋಗಿತ್ತು. ಅದಕ್ಕೊಂದು ಮರುಜೀವ ಕೊಟ್ಟು ಸರಿಸುಮಾರು 11,500 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ತೊಗೊಂಬಂದು ಫೈನಾನ್ಸ್ ಮಿನಿಸ್ಟ್ರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಜಿ ಅವ್ರ ಜೊತೆ ಕೂತು ಚರ್ಚೆ ಮಾಡಿದಂಥದ್ದು ಒಂದು ದೊಡ್ಡ ಇತಿಹಾಸ ಅಂತಕ್ಕಂಥದ್ದನ್ನ ಲೋಕೇಶ್ ಜಿ ಅವರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಕುಮಾರಣ್ಣ ಅವ್ರಿಗೆ ನೀವು ಮಂತ್ರಿ ಯಾವುದೇ ಒಂದು ಡಿಪಾರ್ಟ್ಮೆಂಟು ಮಂತ್ರಿಗಿರಿ ಯಾವ ಕೆಲಸ ಕೊಟ್ಟರೂ ಮಾಡ್ತಾರೆ, ಮುಖ್ಯಮಂತ್ರಿ ಕೆಲಸ ಕೊಟ್ಟರೂ ಮಾಡ್ತಾರೆ. ಒಟ್ಟಿನಲ್ಲಿ ಏನು ಕೆಲಸ ಕೊಟ್ಟರೂ ಕೂಡ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಬಹುಶಃ ಅವರಲ್ಲಿ ಇರ್ತಕ್ಕಂಥ ಅನುಭವ ಮತ್ತು ಜನಪರವಾದಂಥ ಅವರ ಕಾಳಜಿ, ಅವರ ಬದ್ಧತೆ ನಿರಂತರವಾಗಿ ತೋರಿಸ್ಕೊಂಡು ಬಂದಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.